ನಿಂತು ನೋಡ್ಬೇಕು ಅಥವಾ ನ್ಯಾಯದ ಪರವಾಗಿ ಹೋರಾಟ ಮಾಡೋದ್ರ ಪರ ನೋಡ್ಬೇಕು. ನಾವೇನಾದ್ರೂ ಕೂಡ ಕೇಳ್ತಾರ, ನಾನ್ ಬಂದ್ರು ಕೂಡ ಬರ್ತಾರೆ, ನೀವು ಬಂದ್ರು ಕೂಡ ಬರ್ತಾರೆ. ಆದ್ರೆ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದಾಗೆ ನಾವು ಶಿವಯೋಗಿ ಸಿದ್ದರಾಮೇಶ್ವರ ಅನುಭವಗಳಾಗ್ತೀವಿ. ಇಲ್ಲ ಅಂತಂದ್ರೆ ನಾವು ಖತರ್ನಾಕ್ ನಾಲ್ಕು ನಮ್ಮ ಮಕ್ಕಳಾಗ್ತೀವಿ ಅನ್ನೋ ವಿಚಾರವನ್ನು ಮಾತ್ರ ನಾನು ಕೂಡ ಹೇಳ್ಬೇಕಾಗ್ತದ. ಸರ್, ಈ ಪ್ರಕರಣದಲ್ಲಿ ನನ್ನ ಭೂಮಿ ಭಟ್ರು ಸಮಾಜದವ್ರು ಭಾಗಿಯಾದವರು ನನಗದು ಗೊತ್ತಿಲ್ಲ, ದುಷ್ಟ ವ್ಯಕ್ತಿಗಳು ಭಾಗಿಯಾದವರು ನನಗೆ ಗೊತ್ತಿಲ್ಲ, ಎಂತ ಕೀಚಕವಾದ ವ್ಯಕ್ತಿಯರು ಗೊತ್ತಿಲ್ಲ. ಪ್ರಕರಣ ದಾಖಲಾದ ಯಾವುದೇ ವ್ಯಕ್ತಿ ಇರಲಿ, ಅಲ್ಲಿ ಆ ವ್ಯಕ್ತಿಗೆ ಶಿಕ್ಷೆ ಆಗತ್ತ ಕೆಲಸ ಆಗ್ಬೇಕು. ಇಲ್ಲಿ ನಮ್ಗ ಹಲವಾರು ರೀತಿ ನಮಗ್ ಕಾಡ್ಲಾಗತ್ತ. ಏನ್ ಕಾಡ್ಲಾಗತ್ತ ಅಂತಂದ್ರ, ಮಕ್ಕಳು ಹೋಗಿ ಬಾಯಾಗ ಬಿದ್ದಾವ, ಕೈಗೆ ಏನದ ಕಟ್ಟಾರ ಅನ್ನೋ ಒಂದು ಪೂರ್ವಗಳ ಮಾತುಗಳು ಹೇಳತ್ತಾರ. ಅಂತ 4 ನನ್ನ ಮಕ್ಕಳಿಗೆ ಇವತ್ತು ಸ್ಪಷ್ಟೀಕರಣ ಕೊಡ್ತೀನಿ. ರಾತ್ರಿ 7:30ಗೆ ಬಯಲು ಶೌಚಾಲಯಕ್ಕೆ ಹೋದಂತ ನನ್ನ ಸಹೋದರರು ಸುಮಾರು 500 600 ಮೀಟರ್ ಇರ್ತಕ್ಕಂಥ ಒಂದು ಬಾವಿಯಲ್ಲಿ 7:30 ಗಂಟೆಗೆ ಹೋಗಿ ಕೈಗೆ ಓಡಣಿಯನ್ನ ಕಟ್ಟಿಕೊಳ್ಳುವ ರೀತಿಯಲ್ಲಿ ಒಳಗೆ ಮುಳುಗ್ತಾರ ಅಂತಂದ್ರೆ ನಾನು ಆ ಕೀಚಕ್ ನನ್ನ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಅವ್ರಿಗೆ 3 ಮಕ್ಕಳು ಅದಾವ, ಏನು ಗಂಡ ಕುಡುಕ ಅದಾನ, ಏನ್ ದುಷ್ಟ ವ್ಯಕ್ತಿ ಅದಾನ, ಏನ್ ಸಂಸಾರದ ಜೀವನದಲ್ಲಿ ಚಿಗುಪ್ಸೆಗೊಂಡಾನ, ಅಥವಾ ಗಂಡ ಹೆಂಡತಿ ಜಗಳ ಹಾಕ್ಯಾರ, ಮಾನಸಿಕ ಅಷ್ಟವಾಗಿ ಬಾಯಿ ಹಾರ. ಅವರೆಲ್ಲ ಸರ್ ಬರೀ ವಿದ್ಯಾರ್ಥಿನಿಗಳು, ಸಣ್ಣ ಪುಟ್ಟ ವಯಸ್ಸಿನ ಮುದ್ದು ಮಕ್ಕಳು. ಅಂತ ಮಕ್ಕಳು ರಾತ್ರಿ 10:30ಗೆ 11 ಗಂಟೆಗೆ ಬಾವಿಯಲ್ಲಿ ಹೋಗಿ ಬೀಳ್ತಾರ ಅಂತಂದ್ರೆ ಯಾರು ನಂಬತ್ ಸರ್? ಬೆಳಿಗ್ಗೆ ಏನಾದ್ರು ಹೋಗಿ ಬಿದ್ದಾರ ಅಂತಂದ್ರೆ ಏನೋ ಈ ಸಣ್ಣಕ್ ಹೋಗ್ಯಾರ, ಆಟ ಆಡಕ್ ಹೋಗ್ಯಾರ, ಹೋಗಿ ಬಿದ್ದಾರ ಅಂತ ತಿಳ್ಕಿರೋ ನಾವು ಹೋಗ್ಬೋದು ಮಾಡೋದು. ಸರ್, ರಾತ್ರಿಗೆ ಯಾರಾದ್ರೂ ಬಾವಿಯಲ್ಲಿ ಆಟ ಆಡಕ್ ಹೋಗ್ತಾರೇನ್ರಿ? ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾನ, ಒಬ್ಬ ನಾಲ್ಕು ಅಧಿಕಾರಿ ಹೇಳ್ತಾನ, ಅವರು ಆಟ ಆಡಕ್ ಹೋಗ್ತಾರೆ ಬಾಯಾಗ ಬಿದ್ದಾರ ಅಂತ ಹೇಳ್ತಾರ. ಮತ್ತೆ ಇವರು ಪೊಲೀಸ್ ಅಧಿಕಾರಿಗಳಲ್ಲ, ಇವರು ಮತ್ತೊಂದು ಕೀಳು ಮಟ್ಟದ ಕೆಲಸ ಮಾಡುವಂತ ನೀಚ ವ್ಯಕ್ತಿಗಳು ಅಂತ ಇವತ್ತು ದಿನ ನಾನು ಹೇಳ್ಬೇಕಾಗ್ತದ. ಮನ್ಸಿಗೆ ನೋವಾಗ್ತದ. ಇವತ್ತು ನಮ್ಮ ಮಕ್ಕಳಿಗೆ ಆಗ್ಯಾರ, ಇದೇ ನಿಮ್ ಮಕ್ಕಳಿಗೆ ನಿಮ್ಗೆ ಆಗ್ಲಿ, ನಿಮ್ ನಾವು ಗೊತ್ತಾಗ್ತದೆ, ನಮ್ಮ ಮಕ್ಕಳು ನಾವು ಗೊತ್ತಾಗಲ್ಲ. ಈಗ ನಮ್ಮ ಸೋದರ ಹೇಳಿದ್ರು, ನಾವು ಬಂದು ಲಭ ಹೊಯ್ಕೊಂಡು ಹೋಗ್ತೀವಿ. ಒಂದಿನ ಬಂದು ಕೇಳ್ತಾರ, 2ನೇ ದಿನಕ್ಕೆ ಮರ್ತು ಹೋಗ್ತಾರ. ಆದ್ರೂ ನಾನು ಈ ಜನಪ್ರತಿನಿಧಿ, ಯಾವುದೇ ಪಕ್ಷದ MLA ಇರ್ಲಿ, ಯಾವುದೇ ಪಕ್ಷದ ಜನಪ್ರತಿನಿಧಿ, ನಮಗ ಸಮಾಜದ ವ್ಯಕ್ತಿಗಳು ಮತ್ತು ಸಮಾಜದ ಹಿತಾಸಕ್ತಿ ಇಂಪಾರ್ಟೆಂಟ್. ನಮಗ ಒಂದು ವೇಳೆ ಯಾವುದೇ ವ್ಯಕ್ತಿ ಭಾಗಿಯಾದವರು ಮನೆ ಗೇರು ಹಾಕೋರಲ್ಲ. ನನ್ನ ಸಮಾಜದ ನಾಯಕರು ಹೇಳ್ತಿದ್ದೀನಿ, ಇದು ಗೇರು ಹಾಕೋ ಕಾಲ ಹೋಯ್ತು. ನಾವು ಮನಿ ಕಟ್ಕೊಟ್ಟಿವಿ, ಗುಡಿ ಗುಂಡಾರ ಕಟ್ಕೊಟ್ಟಿವಿ, ವಿಧಾನಸೌಧ ಕಟ್ಕೊಟ್ಟಿವಿ, ಸತ್ರು ಗೋರಿನೂ ಕಟ್ಕೊಟ್ಟಿವಿ, ಗರ್ಭ ಗುಡಿನೂ ಕಟ್ಕೊಟ್ಟಿವಿ. ಬಂದತ್ತ ನಿಮಗೂ ಕೂಡ ಏನದ ಸತ್ತು ಗೋರಿ ಕಟ್ಲಕ್ಕೂ ನಾವು ರೆಡಿ ಇದ್ದೀವಿ. ಅದು ಯಾರೇ ಇರ್ಲಿ, ನಮಗ ಭಯ ಆಗಿ ಗೊತ್ತಿಲ್ಲ. ನಮಗ ಶಿವಯೋಗಿ ಸಿದ್ದರಾಮೇಶ್ವರನಿಂದ ನಮಗೆ ಆಶ್ವಾಸ ಸಿಕ್ಕಲ್ಲ. ಇಂಥ ಬಿಸಿಲು ಬಿಸಿಲ ಹೋಗಿ ಬೆಟ್ಟ ಪುಡಿ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಾನ. ನಾವು ಮತ್ತೊಬ್ಬ ನಾಲ್ಕು ಗಂಜ ಅವಶ್ಯಕತೆ. ನನ್ನ ಈಜೇರಿ ಗ್ರಾಮದ ನನ್ನ ಸಹೋದರಿಗೆ, ನನ್ನ ತಾಯಂದ್ರೆ ಕೇಳ್ಕೊಳ್ತಿದ್ದೀನಿ, ನೀವು ನೀವು ಹೇಳ್ತಿದ್ದೀರಿ, ನಿಮಗೆ ಇವತ್ತಿನ ದಿನ ನಿಮ್ ಸ್ವಾತಂತ್ರ್ಯ ಸಿಕ್ಕಲ್ಲ. ಇವತ್ತು ಏನ್ ಹೇಳ್ತಾರಲ್ಲ, ಯಾರು ಬರಲ್ಲ ಯಾರು ಬಿಡಲ್ಲ ಅಂತೇಳಿ. ಇವತ್ತಿನ ದಿನ ಭೂಮಿ ಸಮಾಜ ಇಡೀ ಇತಿಹಾಸ ಪುಟಗಳಂತ ಏನೋ ಸಿಗ್ತದ. ಯಜಂತ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ, ಏನು ವಿಧಾನಸೌಧ, ಕನ್ನಂಬಾಡೆ ಕಟ್ಟಡವನ್ನು ಕಟ್ಟುದವರು ಶ್ರೇಷ್ಠ ಸಮಾಜದವರು ಮತ್ತೆ ಹೆಮ್ಮೆಯ ಸಮಾಜದವರು ನಾವಿದ್ದೀವಿ. ನಾವು ಇವತ್ತು ದಿನ ಅವ್ರಿಗೆ ಹಕ್ಕನ್ನ ಕೇಳಬೇಕಾಗ್ಯದ, ನಮ್ಮ ಪ್ರಶ್ನೆ ಮಾಡ್ಬೇಕಾಗ್ಯದ. ಯಾರು ಗುಲಾಮರಾಗಬೇಕಾಗಿಲ್ಲ, ಮತ್ತೆ ಯಾರ ಕೈಗೊಂಬೆ ಆಗತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳನ್ನ ಶಿಕ್ಷಣ ಮಾಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದೇವೆ, ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿಯನ್ನು ಗಟ್ಟಾಗ್ತದೆ. ಇವತ್ತಿನ ನಮ್ಮ ಸಹೋದರಿ ಇವತ್ತು ಡಿಗ್ರಿ ಮುಗಿಸ್ IAS KS ಕೋಚಿಂಗ್ ಕಲಿಯಾಗತ್ತ. ಯಾಕೆ ವಿಚಾರ ಹೇಳ್ತೇನೆ ಅಂತಂದ್ರೆ, ಒಬ್ಬಕ್ಕೆ ಸೋದರಿ ಸತ್ತು, ಇನ್ನೊಬ್ಬಕ್ಕೆ ಸೋದರಿ ಅದರ ಆ ಒಂದು ಕುಟುಂಬದ ಭವಿಷ್ಯಕ್ಕೋಸ್ಕರ ಇವತ್ತಿನ ದಿನ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ನಮಗ ಕೂಡಲೇ ಈ ಒಂದು ಏನು ತನಿಖೆ ಆಗ್ಬೇಕು. ಈಗಾಗಲೇನೋ ಈಗ ಮಾತಾಡಿದೀವಿ, ಈಗ ಶರ್ಮಾ ಸರ್ ಅವರಿಗೆ ಮಾತಾಡಿ, ಇನ್ನ 6 ಜನ ಬಿಟ್ಕೇರಿ ಸರ್ PM ರಿಪೋರ್ಟ್ ಬರ್ತಂದ್ರ